ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಈ ಡ್ರೆಸ್ಸನ್ನು ಆಲ್ರೆಡಿ ನಾನು ಶಾರ್ಟ್ ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ. ಸೊ ಮೀಶೋಯಿಂದ ತೊಗೊಂಡಿರೋಂಥ ಸ್ಯಾರಿ ಮತ್ತು ಫ್ಯಾಬ್ರಿಕಿಂದ ನಾನು ಈ ರೀತಿ ಪೆಪ್ಲಮ್ ಟಾಪು ಮತ್ತು ಫುಲ್ ಸರ್ಕಲ್ ಸ್ಕರ್ಟನ್ನು ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಈಗ ನಾನು ಈ ವಿಡಿಯೋದಲ್ಲಿ ಈ ಪೆಪ್ಲಮ್ ಟಾಪನ್ನು ಯಾವ ರೀತಿ ನಾವು ಕಟಿಂಗ್ ಮಾಡ್ಕೋಬೇಕಂತ ತಿಳಿಸ್ಕೊಡ್ತೀನಿ. ನನಗೆ ಆ ಶಾರ್ಟ್ಸ್ ಕೆಳಗಡೆ ಇದ್ರ ಕಟಿಂಗ್ ವಿಡಿಯೋನ ಹಾಕಿ ಅಂತ ಕೇಳಿದ್ರಿ. ಸೊ ಯಾವ ರೀತಿ ಈಗ ನಾವು ಈ ಪೆಪ್ಲಮ್ ಟಾಪನ್ನು ಮಾರ್ಕ್ ಮಾಡಿಕೊಂಡು ಕಟಿಂಗ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಈಗ ನಾನೇನು ಈ ಚೆಸ್ಟ್ ಮೆಥಡಲ್ಲಿ ಈ ಕಟಿಂಗ್ ಅನ್ನೋದು ತೋರಿಸ್ತಾ ಇದ್ದೀನಿ. ಈ ಕಟಿಂಗನ್ನು ನೀವು ಯಾವುದೇ ಡ್ರೆಸ್ಗೆ ಯೋಕನ್ನು ಕಟ್ ಮಾಡ್ಕೊಳ್ಳೋದಕ್ಕೆ ಯೂಸ್ ಮಾಡ್ಕೋಬೋದು. ನೋಡಿ, ಕೆಳಗಡೆ ಫಸ್ಟ್ ಒಂದು ಲೈನ್ ಅನ್ನೋದು ಡ್ರಾ ಮಾಡಿಕೊಂಡು ಅದ್ರ ಮೇಲ್ಗಡೆ 1/2 ಇಂಚ್ ಮಾರ್ಜಿನ್ಗೆ ಇನ್ನೊಂದು ಲೈನ್ ಅನ್ನೋದು ಡ್ರಾ ಮಾಡ್ಕೊಂಡಿದ್ದೀನಿ. ಈಗ ಲೆಂತ್ ಬಂದು ನನಗೆ 14.25 ಇಂಚ್ ಬೇಕು. 14.25 ಇಂಚಿಗೆ ಒಂದು ಮಾರ್ಕ್ ಅನ್ನೋದು ಮಾಡ್ಕೊಳ್ತಾ ಇದ್ದೀನಿ. ಸೇಮ್ ಮೆಥಡ್ನ ನೀವು ಯಾವುದೇ ರೀತಿ ಡ್ರೆಸ್ಸನ್ನು ಸ್ಟಿಚ್ ಮಾಡ್ಕೋಬೇಕು ಅಥವಾ ಕಟಿಂಗ್ ಮಾಡ್ಕೋಬೇಕಂದ್ರೆ ನೀವು ಯೋಕಿಗೆ ಯೂಸ್ ಮಾಡ್ಕೋಬೋದು. ಸ್ಟ್ರೈಟಾಗಿ ಒಂದು ಲೈನ್ ಅನ್ನೋದು ಡ್ರಾ ಮಾಡ್ಕೋಬೇಕು. ಶೋಲ್ಡರ್ ಮಾರ್ಜಿನ್ಗೋಸ್ಕರ 1/2 ಇಂಚ್ ಎಕ್ಸ್ಟ್ರಾಗೆ ಇನ್ನೊಂದು ಲೈನ್ ಅನ್ನೋದು ಡ್ರಾ ಮಾಡ್ಕೊತಾ ಇದ್ದೀನಿ. ಎನಿ ಸೈಜು ನೆಕ್ ಬಿಡ್ತು 2.5 ಇಂಚಸ್ ಮಾರ್ಕ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಶೋಲ್ಡರ್ ಏನಿರ್ತೋ ಅದರಲ್ಲಿ ಅರ್ಧ ಪ್ಲಸ್ ಮಾರ್ಜಿನ್ಗೋಸ್ಕರ 1/2 ಇಂಚ್ ಎಕ್ಸ್ಟ್ರಾ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ನನ್ನ ಶೋಲ್ಡರ್ ಬಂದು 7.5, ಅದರಲ್ಲಿ ಅರ್ಧ 7.5 ಪ್ಲಸ್ ಅರ್ಧ ಇಂಚ್ ಮಾರ್ಜಿನ್ 8 ಇಂಚಸ್ಗೆ ಮಾರ್ಕ್ ಮಾಡಿಕೊಂಡು ನೋಡಿ ಈ ರೀತಿ ಸ್ಲೋಪ್ ಅನ್ನೋದು ಡ್ರಾ ಮಾಡ್ಕೊಂಡಿದ್ದೀನಿ. 1/2 ಇಂಚ್ ಸ್ಲೋಪ್ ಅನ್ನೋದು ನೀವು ಡ್ರಾ ಮಾಡ್ಕೋಬೇಕಾಗುತ್ತೆ. ಈಗ ಆರ್ಮ್ ರೌಂಡನ್ನು ಮಾರ್ಕ್ ಮಾಡ್ಕೋಬೇಕು. ನನ್ನ ಆರ್ಮ್ ರೌಂಡ್ ಬಂದು 17 ಡಿವೈಡೆಡ್ ಬೈ 2 ಮಾಡಿದ್ರೆ 8.5. ಆ 8.5ಅಲ್ಲಿ 1.5 ಅಥವಾ 1 ಇಂಚ್ ಅನ್ನೋದು ಮೈನಸ್ ಮಾಡ್ಕೋಬೇಕು. ನಾನು 1.5 ಮೈನಸ್ ಮಾಡಿದ್ರೆ ನನಗೆ 7 ಇಂಚಸ್ ಅನ್ನೋದು ಬರ್ತಾಯಿದೆ. ನೋಡಿ, ಶೋಲ್ಡರ್ ಪಾಯಿಂಟ್ ಹತ್ತಿರದಿಂದ 7 ಇಂಚಸ್ಗೆ ಈ ರೀತಿ ಒಂದು ಪಾಯಿಂಟ್ ಅನ್ನೋದು ಮಾರ್ಕ್ ಮಾಡಿಕೊಂಡು ಸ್ಟ್ರೈಟಾಗಿ ಒಂದು ಲೈನ್ ಅನ್ನೋದು ಡ್ರಾ ಮಾಡ್ಕೊಂಡಿದ್ದೀನಿ. ಈ ಲೈನ್ ಮೇಲೆ ನಾವು ನನ್ನ ಚೆಸ್ಟ್ ಅನ್ನೋದು ಮಾರ್ಕ್ ಮಾಡ್ಕೋಬೇಕು. ನನ್ನ ಚೆಸ್ಟ್ ಬಂದು 37 ಡಿವೈಡೆಡ್ ಬೈ 4 ಮಾಡಿದ್ರೆ 9.25. ನಿಮಗೆ ಎಷ್ಟು ಬಂದಿರುತ್ತೋ ಅದಕ್ಕೆ 3/4 ಇಂಚನ್ನು ನೀವು ಆ್ಯಡ್ ಮಾಡ್ಕೋಬೇಕಾಗುತ್ತೆ. 9.25ಗೆ 0.75 ಇಂಚಸ್ನ ಆ್ಯಡ್ ಮಾಡಿದ್ರೆ 10 ಇಂಚಸ್ ಅನ್ನೋದು ಬರುತ್ತೆ. 10 ಇಂಚಸ್ಗೆ ಒಂದು ಮಾರ್ಕ್ ಅನ್ನೋದು ಮಾಡ್ಕೊಂಡಿದ್ದೀನಿ. ಈಗ ಶೋಲ್ಡರಲ್ಲಿ ನಮಗೇನು 8 ಇಂಚಸ್ ಇದೆಯೋ ಸೊ ಚೆಸ್ಟ್ ಲೈನಲ್ಲೂ 8 ಇಂಚಸ್ ಕರೆಕ್ಟಾಗಿ ಒಂದು ಪಾಯಿಂಟ್ ಅನ್ನೋದು ಅರೇಂಜ್ ಮಾಡಿಕೊಂಡು ಸ್ಟ್ರೈಟಾಗಿ ಒಂದು ಲೈನ್ ಅನ್ನೋದು ಡ್ರಾ ಮಾಡ್ಕೋಬೇಕು. ಆರ್ಮ್ ಕರ್ವ್ ಲೈನನ್ನು ಮಾರ್ಕ್ ಮಾಡ್ಕೊಳ್ಳೋದಕ್ಕೆ. ಇದರಲ್ಲಿ ಈ ಲೈನಲ್ಲಿ ಮಿಡ್ ಪಾಯಿಂಟ್ ಅನ್ನೋದು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಆ ಮಿಡ್ ಪಾಯಿಂಟ್ ಹತ್ರದಿಂದ 1/4 ಇಂಚು ಒಳಗಡೆಗೆ ಒಂದು ಮಾರ್ಕ್ ಅನ್ನೋದು ಮಾಡಿಕೊಂಡು ನೀಟಾಗಿ ನಾವು ಈ ರೀತಿ ಫ್ರೆಂಚ್ ಆರ್ಮ್ ಕರ್ವ್ ಸ್ಕೇಲನ್ನು ಯೂಸ್ ಮಾಡಿಕೊಂಡು ಈ ರೀತಿ ಆರ್ಮ್ ಶೇಪ್ ಅನ್ನೋದು ಕೊಟ್ಕೊಳ್ತಾ ಇದ್ದೀನಿ. ನಮಗೆ ಇದರಲ್ಲಿ ಮಾರ್ಜಿನ್ ಅನ್ನೋದು ಆ್ಯಡ್ ಆಗಿರುತ್ತೆ. ನಾವು ಬಸ್ಟ್ ಮೆಥಡಲ್ಲಿ ಮಾರ್ಕ್ ಮಾಡ್ದಂಗೆ ಫಸ್ಟು ಮಾರ್ಕ್ ಮಾಡಿ ಆನಂತರ ಮಾರ್ಜಿನ್ ಅನ್ನೋದು ಆ್ಯಡ್ ಮಾಡ್ತಿದ್ವಿ. ಬಟ್ ಚೆಸ್ಟ್ ಮೆಥಡಲ್ಲಿ ಡೈರೆಕ್ಟ್ ಮಾರ್ಜಿನ್ ಜೊತೆ ನಾವು ಕಟಿಂಗ್ ಅನ್ನೋದು ಮಾಡ್ಕೊತೀವಿ. ನನ್ನ ವೇಸ್ಟ್ ರೌಂಡ್ ಬಂದು 33, ಅದರಲ್ಲಿ 4ನೇ ಒಂದು ಭಾಗ ಅಂದರೆ 8.25 ಬರುತ್ತೆ. ನೋಡಿ, ಆ 8.25ಗೆ 1 ಇಂಚ್ ಅನ್ನೋದು ಲೂಸಿಂಗ್ ಅನ್ನೋದು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. 9.25 ಮತ್ತು ಡಾಟ್ಸ್ಗೋಸ್ಕರ 1 ಇಂಚ್ ಎಕ್ಸ್ಟ್ರಾ, ಮಾರ್ಜಿನ್ಗೋಸ್ಕರ 2 ಇಂಚಸ್ ಎಕ್ಸ್ಟ್ರಾ. ಈಗ ಚೆಸ್ಟ್ ಪಾಯಿಂಟು ಮತ್ತು ವೇಸ್ಟ್ ಪಾಯಿಂಟ್ನ ಈ ರೀತಿ ಮಾರ್ಕ್ ಮಾಡ್ಕೋಬೇಕು. ಈಗ ಡಾಟ್ಸನ್ನು ಮಾರ್ಕ್ ಮಾಡ್ಕೊಳ್ಳೋದಕ್ಕೆ ನೋಡಿ, ಟೇಪನ್ನು ಈ ರೀತಿ ಫೋಲ್ಡ್ ಮಾಡಿಕೊಂಡು ಮಿಡ್ ಪಾಯಿಂಟನ್ನು ಮಾರ್ಕ್ ಮಾಡ್ಕೋಬೇಕು. ಆ ಮಿಡ್ ಪಾಯಿಂಟ್ ಹತ್ರ ಆ ಕಡೆ 1/2 ಇಂಚು ಈ ಕಡೆ 1/2 ಇಂಚಿಗೆ ಒಂದು ಮಾರ್ಕ್ ಅನ್ನೋದು ಮಾಡಿಕೊಂಡು ಫೋಲ್ಡಿಂಗ್ ಸೈಡಿಂದ ಡಾಟ್ ಬಿಡ್ತು ಅನ್ನೋದು ಎಷ್ಟಿದೆಯೋ ಅಷ್ಟನ್ನು ಚೆಕ್ ಮಾಡಿಕೊಂಡು ಮೇಲ್ಗಡೆನೂ ಒಂದು ಪಾಯಿಂಟ್ ಅನ್ನೋದು ಅರೇಂಜ್ ಮಾಡಿಕೊಂಡು ಆ ಪಾಯಿಂಟ್ ಹತ್ರದಿಂದ ಫಸ್ಟ್ ಸ್ಟ್ರೈಟಾಗಿ ಒಂದು ಲೈನ್ ಅನ್ನೋದು ಡ್ರಾ ಮಾಡ್ಕೋಬೇಕು. ಆಮೇಲೆ ನಾವೇನು 1/2 ಇಂಚಿಗೆ ಮಾರ್ಕ್ ಮಾಡ್ಕೊಂಡಿದ್ದೀವಲ್ಲ ಆ ಕಡೆ ಈ ಕಡೆ ಸೇಮ್ 1/2 ಇಂಚಿಗೆ ಈ ರೀತಿ ಎರಡೂ ಕಡೆ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಎನಿ ಸೈಜು ನೀವು ಒಂದು 3/4 ಇಂಚು ಸೈಡ್ ಸೀಮ್ ಲೈನ್ ಕಡೆ ಈ ರೀತಿ ಮೇಲ್ಗಡೆಗೆ ಬಂದು ಈ ರೀತಿ ಕ್ರಾಸ್ ಅನ್ನೋದು ತೊಗೋಬೇಕಾಗುತ್ತೆ. ಈಗ ನಾವು ನೆಕ್ ಶೇಪ್ ಅನ್ನೋದು ಡ್ರಾ ಮಾಡ್ಕೋಬೇಕು. ನಿಮಗೆ ಶೋಲ್ಡರ್ ಸ್ಟ್ರ್ಯಾಪ್ ಅನ್ನೋದು ಎಷ್ಟು ಬೇಕೋ ಅಷ್ಟು ನೋಡ್ಕೊಳ್ಳಿ. ನಾನಿಲ್ಲಿ 3 ಇಂಚಸ್ ಅನ್ನೋದು ಶೋಲ್ಡರ್ ಸ್ಟ್ರ್ಯಾಪ್ ಅನ್ನೋದು ತೊಗೊಳ್ತಾ ಇದ್ದೀನಿ ವಿತ್ ಮಾರ್ಜಿನ್ ಸಮೇತ. ನೆಕ್ ಡೀಪ್ ಬಂದು 2.5 ಇಂಚಸ್ಗೆ ಮಾರ್ಕ್ ಮಾಡಿಕೊಂಡೆ. ಈ ರೀತಿ ನೀಟಾಗಿ ಫ್ರೆಂಚ್ ಆರ್ಮ್ ಕರ್ವ್ ಸ್ಕೇಲನ್ನು ಯೂಸ್ ಮಾಡಿಕೊಂಡು ಬೋಟ್ ಶೇಪ್ ಅನ್ನೋದು ಡ್ರಾ ಮಾಡ್ಕೋಬೇಕು. ಬ್ಯಾಕಲ್ಲಿ ಬಂದು ನಾನಿಲ್ಲಿ ಬೋಟ್ ಶೇಪ್ ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ. ಫ್ರಂಟಲ್ಲಿ ಬಂದಾಗ ಡೀಪ್ ನೆಕ್ ಸ್ಟಿಚ್ ಮಾಡ್ಕೊಳ್ತಾ ಇರೋದ್ರಿಂದ ನನಗೆ ಪಟ್ಟಿ ಅನ್ನೋದು ಬ್ಯಾಕಲ್ಲಿ ನೋಡಿ 4.25 ಇಂಚ್ ಅನ್ನೋದು ಬೇಕು. ನೋಡಿ, 4.25 ಇಂಚಿಗೆ ಒಂದು ಮಾರ್ಕ್ ಅನ್ನೋದು ಮಾಡ್ಕೊಂಡಿದ್ದೀನಿ. ಅಲ್ಲಿ ಕೂಡ ಒಂದು ಲೈನ್ ಅನ್ನೋದು ಡ್ರಾ ಮಾಡ್ಕೊಳ್ಳಿ. ವಿಡ್ತ್ ಬಂದು 3.5 ಇಂಚಸ್ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಸೇಮ್ 3.5 ಮೇಲ್ಗಡೆನೂ ಮಾರ್ಕ್ ಮಾಡಿಕೊಂಡು ಒಂದು ಬಾಕ್ಸ್ ಶೇಪ್ ಅನ್ನೋದು ಡ್ರಾ ಮಾಡ್ಕೊಳ್ಳಿ. ಈ ಬಾಕ್ಸ್ ಶೇಪಲ್ಲಿ ನಿಮಗೆ ಯಾವ ಡಿಸೈನ್ ಇಷ್ಟ ಆಗುತ್ತೋ ಆ ಡಿಸೈನ್ ಅನ್ನೋದು ನೀವು ಇಲ್ಲಿ ಡ್ರಾ ಮಾಡ್ಕೋಬೋದು. ನಾನು ಏನು ಡಿಸೈನ್ ಮಾಡ್ತಾಯಿದ್ದೀನೋ ಅದನ್ನೇ ನೀವು ಡಿಸೈನ್ ಮಾಡ್ಕೊಳ್ಬೇಕು ಅಂತ ಏನಿಲ್ಲ. ನಿಮಗೆ ಯಾವ ಡಿಸೈನ್ ಇಷ್ಟ ಆಗುತ್ತೋ ಆ ಡಿಸೈನ್ ಅನ್ನೋದು ನೀವು ಇಲ್ಲಿ ಡ್ರಾ ಮಾಡ್ಕೊಳ್ಳಿ. ನಾನು ಸಿಂಪಲ್ಲಾಗಿ ಈ ಡಿಸೈನ್ ಅನ್ನೋದು ಡ್ರಾ ಮಾಡ್ತಾಯಿದ್ದೀನಿ.
ನಾನು ಇಲ್ಲೇನು ಕಟ್ ಮಾಡ್ತಾಯಿಲ್ಲ, ಬಿಕಾಸ್ ನಾನು ಕ್ಯಾನ್ವಸನ್ನು ಯೂಸ್ ಮಾಡಿಕೊಂಡು ನೆಕ್ ಶೇಪ್ ಅನ್ನೋದು ಕಟಿಂಗ್ ಮಾಡೋದ್ರಿಂದ ನಾನು ಸುಮ್ಮನೆ ತೋರಿಸ್ಕೊಡ್ತಾ ಇದ್ದೀನಿ ನಿಮಗೆ ಈ ರೀತಿ ನೆಕ್ ಶೇಪ್ ಅನ್ನೋದು ಕಟಿಂಗ್ ಮಾಡ್ತೀನಿ ಅಂತ. ಈಗ ನಾನು ಏನು ಮಾರ್ಕ್ ಮಾಡಿದ್ದೀನೋ ಅದರ ಪ್ರಕಾರ ಕಟಿಂಗ್ ಅನ್ನೋದು ಮಾಡ್ಕೊಳ್ತಾ ಇದ್ದೀನಿ. ನಾವಿಲ್ಲಿ ಮಾರ್ಜಿನ್ ಅನ್ನೋದು ಆ್ಯಡ್ ಮಾಡಿರೋದ್ರಿಂದ ಡೈರೆಕ್ಟಾಗಿ ನಾನು ಏನು ಮಾರ್ಕ್ ಮಾಡಿದ್ದೀನೋ ಅದರ ಪ್ರಕಾರ ನೀಟಾಗಿ ಕಟಿಂಗ್ ಅನ್ನೋದು ಮಾಡ್ಕೊಳ್ತಾ ಇದ್ದೀನಿ. ಇದು ಬಂದು ನಾವು ಚೆಸ್ಟ್ ಮೆಥಡಲ್ಲಿ ಕಟಿಂಗ್ ಮಾಡ್ತಾ ಇರೋದ್ರಿಂದ ಡೈರೆಕ್ಟ್ ವಿತ್ ಮಾರ್ಜಿನ್ ಜೊತೆ ನಾವು ಮಾರ್ಕ್ ಮಾಡ್ಕೊತೀವಿ. ಡಾಟ್ಸ್ ಹತ್ರ ಮತ್ತು ಮಾರ್ಜಿನ್ ಹತ್ರ, ಮಿಡ್ ಪಾಯಿಂಟ್ ಹತ್ರ ಎಲ್ಲ ಕೂಡ ಈ ರೀತಿ ನಾಚಸ್ ಅನ್ನೋದು ಇಟ್ಕೋಬೇಕು. ಈಗ ಬ್ಯಾಕ್ ಪಾರ್ಟಲ್ಲಿ ನೋಡಿ ಆರ್ಮ್ ರೌಂಡ್ ಅನ್ನೋದು ಚೆಕ್ ಮಾಡ್ಕೊಳ್ತಾ ಇದ್ದೀನಿ. ನಾವೇನು ಸ್ಲೀವ್ಸನ್ನು ಸ್ಟಿಚ್ ಮಾಡ್ತೀವಲ್ವ ಅಲ್ಲಿ ರೌಂಡ್ ಅನ್ನೋದು ಚೆಕ್ ಮಾಡ್ಕೋಬೇಕು. ನೋಡಿ ನನಗೆ ಬೇಕಾಗಿರೋದು 8.5 ಇಂಚು, ನನಗೆ ಇನ್ನೂ 1/4 ಇಂಚ್ ಎಕ್ಸ್ಟ್ರಾ ಅನ್ನೋದೇ ಬರ್ತಾಯಿದೆ. ನಮ್ಮ ಆರ್ಮ್ ರೌಂಡಿಗಿಂತ ನಮ್ಗೆ 1 ಇಂಚು ಅಥವಾ 1.5 ಇಂಚ್ ಎಕ್ಸ್ಟ್ರಾ ಇರೋ ಥರನೇ ನೋಡ್ಕೊಳ್ಳಿ. ಯಾಕಂದರೆ ನಮಗೆ ಬ್ಲೌಸ್ಗೆ ಸ್ವಲ್ಪ ಟೈಟ್ ಫಿಟ್ಟಿಂಗ್ ಅನ್ನೋದು ಪ್ರಿಫರ್ ಮಾಡ್ತೀವಿ. ಬಟ್ ಇದು ಪೆಪ್ಲಮ್ ಟಾಪು ಆಗಿರೋದ್ರಿಂದ ನಮ್ಗೆ ಅಷ್ಟು ಫಿಟ್ಟಿಂಗ್ ಅನ್ನೋದು ಇಷ್ಟ ಆಗೋಲ್ಲ. ನಿಮಗೆ ಫಿಟ್ಟಿಂಗ್ ಬೇಕು ಅಂದರೆ ಎಕ್ಸಾಕ್ಟಾಗಿ ತೊಗೊಳ್ಳಿ. ನನಗೆ ಅಷ್ಟೊಂದು ಕಂಫರ್ಟಬಲ್ ಅಂತ ಅನಿಸಲ್ಲ ಫಿಟ್ಟಿಂಗು. ಸೊ ಅದಕ್ಕೋಸ್ಕರ ನಾನು ನೋಡಿ ಚೆಸ್ಟ್ ಲೈನನ್ನು 1/4 ಇಂಚ್ ಕೆಳಗಡೆಗೆ ಮಾರ್ಕ್ ಮಾಡಿಕೊಂಡು ನಾನು ಈ ರೀತಿ ಶೇಪ್ ಅನ್ನೋದು ಆರ್ಮ್ ರೌಂಡ್ ಶೇಪ್ ಅನ್ನೋದು ಮಾರ್ಕ್ ಮಾಡಿಕೊಂಡು ಕಟಿಂಗ್ ಮಾಡ್ತಾಯಿದ್ದೀನಿ. ಈಗ ಮತ್ತೆ ಚೆಕ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ. ಸ್ಲೀವ್ಸನ್ನು ಅಟ್ಯಾಚ್ ಮಾಡ್ತೀವಲ್ಲ 1/2 ಇಂಚು ಮಾಡ್ತೀನಿ ನೋಡಿ, ಕರೆಕ್ಟಾಗಿ 9 ಇಂಚು ಅಂದರೆ ಒಂದು ಅರ್ಧ ಇಂಚು ಲೂಸಿಂಗ್ ಅನ್ನೋದು ನನಗೆ ಸಿಕ್ಕಿದೆ. ಈಗ ಫ್ರಂಟ್ ಪಾರ್ಟನ್ನು ಯಾವ ರೀತಿ ಮಾರ್ಕ್ ಮಾಡ್ಕೊಳ್ಳೋದು ಅಂತ ನೋಡೋಣ. ಫಸ್ಟ್ ಒಂದು ಸ್ಟ್ರೈಟಾಗಿ ಲೈನ್ ಅನ್ನೋದು ಡ್ರಾ ಮಾಡ್ಕೋಬೇಕು. ಇಲ್ಲಿ ನಮಗೆ ಯಾವುದೇ ರೀತಿ ಓಪನಿಂಗ್ ಅನ್ನೋದು ಬರೋಲ್ಲ, ಅಂದರೆ ಫ್ರಂಟಲ್ಲಿ ಅಥವಾ ಬ್ಯಾಕಲ್ಲಿ ಯಾವುದೇ ರೀತಿ ಓಪನ್ ಅನ್ನೋದು ಬರೋದಿಲ್ಲ. ಸೊ ಲೈನಿಂಗ್ ಅನ್ನೋದು ಫೋಲ್ಡಿಂಗ್ ಅನ್ನೋದು ಎರಡು ಸೈಡು, ಅಂದರೆ ಬ್ಯಾಕ್ ಪಾರ್ಟು ಮತ್ತು ಫ್ರಂಟ್ ಪಾರ್ಟ್ಗೆ ಫೋಲ್ಡಿಂಗ್ ಸೈಡ್ ಅನ್ನೋದು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಫಸ್ಟ್ ಒಂದು ಬೇಸ್ ಲೈನು, ಕೆಳಗಡೆ 1/2 ಇಂಚ್ ಮಾರ್ಜಿನ್ಗೆ ಇನ್ನೊಂದು ಲೈನ್ ಅನ್ನೋದು ಡ್ರಾ ಮಾಡ್ಕೊಂಡಿದ್ದೀನಿ. ನಾವು ಬ್ಯಾಕ್ ಪಾರ್ಟಲ್ಲಿ ಏನು ಆರ್ಮ್ ಡೌನ್ಗೋಸ್ಕರ ಮಾರ್ಕ್ ಮಾಡ್ಕೊಂಡಿದ್ದೀವೋ ಅದರಲ್ಲಿ 1 ಇಂಚ್ ಅನ್ನೋದು ಮೈನಸ್ ಮಾಡಿ ನಾವು ಫ್ರಂಟಲ್ಲಿ ಆರ್ಮ್ ರೌಂಡ್ಗೋಸ್ಕರ ಮಾರ್ಕ್ ಮಾಡ್ಕೋಬೇಕು. ಬ್ಯಾಕ್ ಪಾರ್ಟಲ್ಲಿ ಆರ್ಮ್ ಡೌನ್ ಬಂದು ನೋಡಿ 7.25 ಇಂಚ್ ಅನ್ನೋದು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಈ 7.25 ಇಂಚಲ್ಲಿ 1.25 ಅಥವಾ 1.5ವರೆಗೂ ನೀವು ಫ್ರಂಟಲ್ಲಿ ಮೈನಸ್ ಮಾಡಿಕೊಂಡು ಫ್ರಂಟ್ ಆರ್ಮ್ ರೌಂಡನ್ನು ಮಾರ್ಕ್ ಮಾಡ್ಕೋಬೋದು. 1.25 ಮೈನಸ್ ಮಾಡಿದ್ರೆ 6 ಇಂಚಸ್ಸು ನೋಡಿ. 6 ಇಂಚಸ್ನ ಈ ರೀತಿ ಮಾರ್ಕ್ ಮಾಡಿಕೊಂಡು ಸ್ಟ್ರೈಟಾಗಿ ಒಂದು ಲೈನ್ ಅನ್ನೋದು ಡ್ರಾ ಮಾಡ್ಕೊಂಡಿದ್ದೀನಿ. ಈ 6 ಇಂಚಸ್ಸಲ್ಲಿ ಮಿಡ್ ಪಾಯಿಂಟ್ ಅನ್ನೋದು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಆ ಮಿಡ್ ಪಾಯಿಂಟ್ ಅದರಿಂದ 1 ಇಂಚ್ ಕೆಳಗಡೆಗೆ ಇನ್ನೊಂದು ಪಾಯಿಂಟ್ ಅನ್ನೋದು ಮಾರ್ಕ್ ಮಾಡಿಕೊಂಡು ಸ್ಟ್ರೈಟ್ ಲೈನ್ ತೊಗೊಂಡಿದ್ದೀನಿ. ಇದು ಬಂದು ಅಕ್ರಾಸ್ ಫ್ರಂಟ್ ಲೈನ್ ಆಗಿರುತ್ತೆ. ಈ ಅಕ್ರಾಸ್ ಫ್ರಂಟ್ ಲೈನಲ್ಲಿ ನಾವು ಶೋಲ್ಡರ್ ಅನ್ನೋದು ಮೈನಸ್ ಮಾಡಿಕೊಂಡು ಮಾರ್ಕ್ ಮಾಡ್ಕೋಬೇಕು. ನಾವು ಫ್ರಂಟಲ್ಲೇ ಡೀಪ್ ಆಗ್ತಾ ಇರೋದ್ರಿಂದ 1 ಇಂಚ್ ಶೋಲ್ಡರ್ ಅನ್ನೋದು ಮೈನಸ್ ಮಾಡ್ಕೊಳ್ತೀನಿ. 15/2 ಮಾಡಿದ್ರೆ 7.5, ಅದರಲ್ಲಿ 1 ಇಂಚಿನ ಮೈನಸ್ ಮಾಡಿದ್ರೆ ನಮಗೆ 6 ಇಂಚಸ್ ಅನ್ನೋದು ಬರುತ್ತೆ. ನೋಡಿ ಫೋಲ್ಡಿಂಗ್ ಸೈಡಿಂದ 6 ಇಂಚಸ್ ಅನ್ನೋದು ಮಾರ್ಕ್ ಮಾಡ್ಕೊಂಡಿದ್ದೀನಿ. ನೋಡಿ ಈ ರೀತಿ 6 ಇಂಚಸ್ಗೆ ಮಾರ್ಕ್ ಮಾಡಿಕೊಂಡು ಸ್ಟ್ರೈಟಾಗಿ ಒಂದು ಲೈನ್ ಅನ್ನೋದು ಡ್ರಾ ಮಾಡ್ಕೋಬೇಕು. ಈಗ ಚೆಸ್ಟನ್ನು ಮಾರ್ಕ್ ಮಾಡ್ಕೊಳ್ಳೋದಕ್ಕೆ 37 ನನ್ನ ಚೆಸ್ಟು /4 ಮಾಡಿದ್ರೆ 9.25, ಅದಕ್ಕೆ ಪ್ಲಸ್ 3/4 ಇಂಚ್ ಅನ್ನೋದು ಆ್ಯಡ್ ಮಾಡ್ಕೊತಾ ಇದ್ದೀನಿ. 10 ಇಂಚಸ್ ಆಗುತ್ತೆ ನೋಡಿ. ಈ ರೀತಿ ಆ್ಯಡ್ ಮಾಡಿಕೊಂಡು 2 ಇಂಚಸ್ ಮಾರ್ಜಿನ್ ಎಕ್ಸ್ಟ್ರಾ ಆ್ಯಡ್ ಮಾಡ್ಕೊಂಡಿದ್ದೀನಿ. ಮೇಲ್ಗಡೆಯಿಂದ ನನ್ನ ಬಸ್ಟ್ ಪಾಯಿಂಟ್ ಬಂದು 10 ಇಂಚಸ್ಸು. ನಾನು ಅಂಡರ್ ಬಸ್ಟ್ ಲೈನನ್ನು ಮಾರ್ಕ್ ಮಾಡ್ಕೊಳ್ಳೋದಕ್ಕೆ ಫುಲ್ ಬಸ್ಟ್ /12 ಮಾಡಿದ್ರೆ 3 ಇಂಚಸ್ ಮೇಲೆ ಒಂದು ಪಾಯಿಂಟ್ ಅನ್ನೋದು ಬರ್ತಿದೆ. ಎನಿ ಸೈಜು ನೀವು ಅಂಡರ್ ಬಸ್ಟ್ ಲೈನಿಂದ ಕೆಳಗಡೆಗೆ 2 ಇಂಚಸ್ಗೆ ಮಾರ್ಕ್ ಮಾಡ್ಕೊಳ್ಳಿ. ನೋಡಿ ಎಲ್ಲ ಪಾಯಿಂಟ್ಸ್ ಹತ್ರ ಈ ರೀತಿ ಸ್ಟ್ರೈಟಾಗಿ ಒಂದು ಲೈನ್ಸ್ ಅನ್ನೋದು ಡ್ರಾ ಮಾಡ್ಕೊತಾ ಇದ್ದೀನಿ. ಚೆಸ್ಟ್ ಲೈನಲ್ಲಿ ಚೆಸ್ಟನ್ನು ಮಾರ್ಕ್ ಮಾಡ್ಕೊಂಡ್ವಿ. ಹಾಗೆ ಫ್ರಂಟಲ್ಲಿ ಬಸ್ಟ್ ಲೈನಲ್ಲಿ ಬಸ್ಟನ್ನು ಮಾರ್ಕ್ ಮಾಡ್ಕೋಬೇಕು. ನನ್ನ ಬಸ್ಟ್ ಬಂದು 38 ಇದೆ. 38/4 ಮಾಡಿದ್ರೆ ನಿಮಗೆ ಎಷ್ಟು ಬರುತ್ತೆ? 9.5 ಬರುತ್ತೆ. ಪ್ಲಸ್ 0.75 ಇಂಚಸ್ ಲೂಸಿಂಗ್ ಅನ್ನೋದು ಆ್ಯಡ್ ಮಾಡಿಕೊಂಡು 10.25 ಅನ್ನೋದು ಬರುತ್ತೆ. ನೋಡಿ 10.25 ಎಲ್ಲಿಗೆ ಬರುತ್ತೆ ಅಲ್ಲಿಗೊಂದು ಪಾಯಿಂಟನ್ನು ಮಾರ್ಕ್ ಮಾಡಿಕೊಂಡು ಮತ್ತು 2 ಇಂಚಸ್ ಮಾರ್ಜಿನ್ಗೋಸ್ಕರ. ಈಗ ಚೆಸ್ಟ್ ಪಾಯಿಂಟು ಮತ್ತು ಬಸ್ಟ್ ಪಾಯಿಂಟ್ ಎರಡನ್ನೂ ಸೇರಿಸಿ ಈ ರೀತಿ ಕ್ರಾಸಾಗಿ ಲೈನ್ಸ್ ಅನ್ನೋದು ನೀವು ವೇಸ್ಟ್ ಲೈನ್ವರೆಗೂ ಡ್ರಾ ಮಾಡ್ಕೋಬೇಕು. ನೋಡಿ ಈ ರೀತಿ ಲೈನ್ ಅನ್ನೋದು ನಮಗೆ ಕ್ರಾಸಾಗಿ ಬಂದಾಗ ನೀವು 90 ಡಿಗ್ರಿ ಅನ್ನೋದು ಚೆಕ್ ಮಾಡ್ಕೋಬೇಕು. ಚೆಕ್ ಮಾಡ್ಕೊಂಡಾಗ ನಮಗೆ ಈ ರೀತಿ ಇಷ್ಟು ಕ್ರಾಸ್ ಅನ್ನೋದು ಸಿಗುತ್ತೆ. ಈಗ ನೀವು ಆರ್ಮೋಲ್ ಶೇಪ್ ಅನ್ನೋದು ಡ್ರಾ ಮಾಡ್ಕೋಬೇಕು. ನೋಡಿ ಈ ರೀತಿ ನಾವೇನು ಅಕ್ರಾಸ್ ಫ್ರಂಟ್ ಲೈನ್ ಮಾರ್ಕ್ ಮಾಡ್ಕೊಂಡಿದ್ವಿ ಅಲ್ಲಿಂದ ಈ ರೀತಿ ಆರ್ಮೋಲ್ ಶೇಪ್ ಅನ್ನೋದು ಡ್ರಾ ಮಾಡಿಕೊಂಡೆ. ಈಗ ಬ್ಯಾಕ್ ಪಾರ್ಟಲ್ಲಿ ನಾವೇನು ಶೋಲ್ಡರ್ ಸ್ಟ್ರ್ಯಾಪ್ ಅನ್ನೋದು ಮಾರ್ಕ್ ಮಾಡ್ಕೊಂಡಿದ್ವಿ ಸೇಮ್ ಶೋಲ್ಡರ್ ಸ್ಟ್ರ್ಯಾಪ್ ಬಿಡುತ್ತೆ ಅನ್ನೋದು ಫ್ರಂಟಲ್ಲೇ ಮಾರ್ಕ್ ಮಾಡ್ಕೋಬೇಕು. ನಾವು ವಿತ್ ಮಾರ್ಜಿನ್ ಸಮೇತ ಇಲ್ಲಿ ಮಾರ್ಕ್ ಮಾಡಿರೋದ್ರಿಂದ ಫ್ರಂಟಲ್ಲಿ ಕೂಡ ನಾನು ವಿತ್ ಮಾರ್ಜಿನ್ ಸಮೇತ ಶೋಲ್ಡರ್ ಸ್ಟ್ರಾಪ್ ಅನ್ನೋದು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಫ್ರಂಟಲ್ಲಿ ನೆಕ್ ಡೀಪ್ ಬಂದು 6 ಇಂಚಸ್ಗೆ ಮಾರ್ಕ್ ಮಾಡಿಕೊಂಡು ಮೇಲ್ಗಡೆ ಏನು ನಮಗೆ ನೆಕ್ ವಿಡ್ತ್ ಬಂದಿರುತ್ತೋ ಸೇಮ್ ವಿಡ್ತನ್ನು ಕೆಳಗಡೆ ಕೂಡ ಮಾರ್ಕ್ ಮಾಡಿಕೊಂಡು ಸ್ಟ್ರೈಟಾಗಿ ಒಂದು ಬಾಕ್ಸ್ ಅನ್ನೋದು ಡ್ರಾ ಮಾಡ್ಕೊಂಡಿದ್ದೀನಿ.
ಈಗ ಅಪೆಕ್ಸನ್ನು ಮಾರ್ಕ್ ಮಾಡ್ಕೊಳ್ಳೋದಕ್ಕೆ ಫುಲ್ ಬಸ್ಟ್ ಡಿವೈಡೆಡ್ ಬೈ 10 ಮಾಡಿದ್ರೆ 3 ಇಂಚಸ್ ಮೇಲೆ 8 ಪಾಯಿಂಟ್ಸ್ ಅನ್ನೋದು ಬರುತ್ತೆ ನೋಡಿ. ಬಸ್ಟ್ ಪಾಯಿಂಟ್ ಹತ್ರ 3 ಇಂಚಸ್ ಮೇಲೆ 8 ಪಾಯಿಂಟ್ಸ್ಗೆ ಒಂದು ಪಾಯಿಂಟ್ ಅನ್ನೋದು ಅರೇಂಜ್ ಮಾಡಿಕೊಂಡೆ. ವೇಸ್ಟ್ ಹತ್ರ ಬಂದಾಗ 1 ಇಂಚು ಆ್ಯಡ್ ಮಾಡ್ಕೊಂಡು, ಅಂದರೆ 3 ಇಂಚಸ್ ಮೇಲೆ 8 ಪಾಯಿಂಟ್ಸ್ಗೆ ಏನು ಬಂದಿರುತ್ತೋ ಅದಕ್ಕಿನ್ನ 1 ಇಂಚನ್ನ ಆ್ಯಡ್ ಮಾಡಿಕೊಂಡು ನೋಡಿ ಈ ರೀತಿ ಮಾರ್ಕ್ ಮಾಡ್ಕೋಬೇಕು. ನಮಗಿದು ಸಿಂಗಲ್ ಡಾಟ್ ಆಗಿರೋದ್ರಿಂದ ನೀವು ಇದೇ ರೀತಿಯೇ ನೀವು ಆ್ಯಡ್ ಮಾಡ್ಕೋಬೇಕಾಗುತ್ತೆ. ವೇಸ್ಟ್ ಹತ್ರ ಬರೋ ಅಷ್ಟರಲ್ಲಿ 1 ಇಂಚನ್ನ ಆ್ಯಡ್ ಮಾಡ್ಕೊಂಡು ನೀವು ಈ ರೀತಿ ಒಂದು ಪಾಯಿಂಟ್ ಅನ್ನೋದು ಅರೇಂಜ್ ಮಾಡ್ಕೋಬೇಕು. ಈಗ ವೇಸ್ಟಲ್ಲಿ ನನ್ನ ವೇಸ್ಟನ್ನು ಚೆಕ್ ಮಾಡ್ಕೊಳ್ತಾ ಇದ್ದೀನಿ. 8.25 ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಒಂದು ಪಾಯಿಂಟ್ ಅನ್ನೋದು ಮಾರ್ಕ್ ಮಾಡ್ಕೋಬೇಕು. ಅಲ್ಲಿಂದ ಎಕ್ಸ್ಟ್ರಾ ನನಗೆ 2 ಇಂಚಸ್ ಅನ್ನೋದು ಉಳಿದಿದೆ ನೋಡಿ. 2 ಇಂಚಸ್ ಮೇಲೆ ಒಂದು ಪಾಯಿಂಟ್ ಅನ್ನೋದು ಉಳಿದಿದೆ. ನಾನು ಆ ಕಡೆ 1 ಇಂಚು ಈ ಕಡೆ 1 ಇಂಚು ಈ ರೀತಿ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಮಾರ್ಕ್ ಮಾಡಿಕೊಂಡು ನೋಡಿ ಈ ರೀತಿ ಅಪೆಕ್ಸ್ ಪಾಯಿಂಟ್ ಹತ್ರ ಈ ರೀತಿ ಕನೆಕ್ಟ್ ಮಾಡ್ಕೋಬೇಕು. ಡಾಟ್ ಲೆಗ್ ಅನ್ನೋದು ಈ ರೀತಿ ಮೆಜರ್ ಮಾಡ್ಕೊಳ್ತಾ ಇದ್ದೀನಿ. ಯಾಕಂದರೆ ನಾವು ಸ್ವಲ್ಪ ಕ್ರಾಸಾಗಿ 1 ಇಂಚ್ ಎಕ್ಸ್ಟ್ರಾ ಮಾರ್ಕ್ ಮಾಡ್ಕೊಂಡಿರೋದ್ರಿಂದ ಡಾಟ್ ಲೆಗ್ ಅನ್ನೋದು ಕಂಪಲ್ಸರಿ ನೀವು ಈ ರೀತಿ ಚೆಕ್ ಮಾಡ್ಕೋಬೇಕು. ನೋಡಿ ಇಷ್ಟು ಕ್ರಾಸ್ ಅನ್ನೋದು ಸಿಗ್ತಿದೆ ನನಗೆ. ಈಗ ಸೈಡ್ ಸೀಮ್ ಲೈನ್ ಕಡೆ ಬ್ಯಾಕ್ ಪಾರ್ಟನ್ನು ಇಟ್ಟು ಚೆಕ್ ಮಾಡ್ಕೊಂಡಾಗ ನೋಡಿ ಬ್ಯಾಕ್ ಪಾರ್ಟ್ಗಿಂತ ಫ್ರಂಟ್ ಪಾರ್ಟ್ ಲೆಂತ್ ಅನ್ನೋದು ಆಲ್ಮೋಸ್ಟ್ ನನಗೆ 1-1.5 ಇಂಚ್ ಅನ್ನೋದು ಎಕ್ಸ್ಟ್ರಾ ಬಂದಿದೆ. ಅಂದರೆ 2 ಇಂಚಸ್ ಅನ್ನೋದು ಎಕ್ಸ್ಟ್ರಾ ಇದೆ ನೋಡಿ. ಆ 2 ಇಂಚಸ್ ಹೊತ್ತಿಗೆ ಈ ರೀತಿ ಫ್ರಂಟ್ ಪಾರ್ಟಲ್ಲಿ ಆ ವೇಸ್ಟ್ ನಾವೇನು ಮಾರ್ಕ್ ಮಾಡ್ಕೊಂಡಿದ್ದೀವಲ್ಲ ವೇಸ್ಟ್ ಡಾಟು ಅಲ್ಲಿಂದ ಈ ರೀತಿ ಕ್ರಾಸ್ ಅನ್ನೋದು ತೊಗೊತಾ ಇದ್ದೀನಿ. ನಿಮ್ಗೆ ಎಷ್ಟು ಎಕ್ಸ್ಟ್ರಾ ಇರುತ್ತೋ ಅಷ್ಟನ್ನು ನೀವು ಇಲ್ಲಿ ಈ ರೀತಿ ಕ್ರಾಸಾಗಿ ಮಾರ್ಕ್ ಮಾಡಿಕೊಂಡು ಕಟ್ ಮಾಡ್ಕೋಬೇಕು. ಈಗ ನಾನು ಏನು ಮಾರ್ಕ್ ಮಾಡಿದ್ದೀನೋ ಅದ್ರ ಪ್ರಕಾರ ನೀಟಾಗಿ ಕಟ್ಟಿಂಗ್ ಅನ್ನೋದು ಮಾಡ್ಕೊಳ್ತಾ ಇದ್ದೀನಿ. ಡಾಟ್ಸ್ ಹತ್ರ ಕೂಡ ಈ ರೀತಿ ನಾಚಸನ್ನು ಹೊಟ್ಕೊಳ್ಳಿ. ಸ್ಟಿಚ್ ಮಾಡಬೇಕಾದ್ರೆ ನಿಮಗೆ ಈಸಿ ಅನಿಸುತ್ತೆ. ನೀವು ಇದೇ ಮೆಥಡನ್ನು ಯಾವುದಾದ್ರೂ ಡ್ರೆಸ್ಸನ್ನು ಸ್ಟಿಚ್ ಮಾಡ್ತೀನಿ ಅಂದರೆ ಯೋಕ್ಗೆ ಯೂಸ್ ಮಾಡ್ಕೋಬೋದು. ಸಿಂಗಲ್ ಡಾಟಲ್ಲಿ ನೀವೇನಾದರೂ ಸ್ಟಿಚ್ ಮಾಡ್ಕೊಳ್ತೀವಿ ನಾವು ಯಾವುದಾದ್ರೂ ಡ್ರೆಸ್ ಅಂದರೆ ನೀವು ಈ ಮೆಥಡ್ ಅನ್ನೋದು ಯೂಸ್ ಮಾಡ್ಕೊಳ್ಳಿ. ಫ್ರಂಟ್ ಪಾರ್ಟಲ್ಲಿ ಆರ್ಮ್ ರೌಂಡ್ ಅನ್ನೋದು ಚೆಕ್ ಮಾಡ್ಕೊತಾ ಇದ್ದೀನಿ. 10 ಇಂಚಸ್ ಅನ್ನೋದು ಇದೆ. ನಮ್ಮ ಎಕ್ಸಾಕ್ಟ್ ಆರ್ಮ್ ರೌಂಡ್ಗಿಂತ 1 or 1.5 ಇಂಚಸ್ ಲೂಸಿಂಗ್ ಅನ್ನೋದು ನಮಗೆ ಸಿಗಬೇಕು. ನನಗಿಲ್ಲಿ ಫ್ರಂಟ್ ಪಾರ್ಟಲ್ಲಿ 10 ಇಂಚಸ್ ಇರೋದ್ರಿಂದ ನನ್ನ ಎಕ್ಸಾಕ್ಟ್ ಆರ್ಮ್ ರೌಂಡ್ 8.5 ಇನ್ನೂ 1.5 ಇಂಚ್ ಎಕ್ಸ್ಟ್ರಾ ಸಿಕ್ಕಿದೆ. ಬ್ಯಾಕ್ ಪಾರ್ಟಲ್ಲಿ ಬಂದು 9 ಇಂಚಸ್ಸು ಈ ರೀತಿ ಮೆಜರ್ ಮಾಡ್ಕೊಂಡಿದ್ದೀನಿ. ಟೋಟಲಾಗಿ 19 ಇಂಚಸ್ ಅನ್ನೋದು ನಮಗೆ ಆರ್ಮ್ ರೌಂಡ್ ಅನ್ನೋದು ಬ್ಯಾಕ್ ಪಾರ್ಟು ಮತ್ತು ಫ್ರಂಟ್ ಪಾರ್ಟಲ್ಲಿ ಸಿಕ್ಕಿದೆ. ಈ 19 ಇಂಚಸ್ಗೆ ನಾವು ಸ್ಲೀವ್ಸ್ ಅನ್ನೋದು ಕಟಿಂಗ್ ಮಾಡ್ಕೋಬೇಕಾಗುತ್ತೆ. ನೋಡಿ ಫಸ್ಟ್ ಡಬಲ್ ಫೋಲ್ಡಲ್ಲಿದೆ. ಈಗ ಇನ್ನೂ ಒಂದು ಫೋಲ್ಡಿಂಗ್ ಅನ್ನೋದು ತೊಗೊತಾ ಇದ್ದೀನಿ. ನಾವು ಎರಡೇ ಸ್ಲೀವ್ಸ್ನ ಒಂದೇ ಸಲ ಕಟ್ ಮಾಡ್ಕೊಳ್ಳೋದ್ರಿಂದ ನೋಡಿ ಫೋಲ್ಡಿಂಗ್ ಅನ್ನೋದು ಚೆಕ್ ಮಾಡಿಕೊಂಡು ನಾನು ತೊಗೋಬೇಕು. ಇಲ್ಲಿ ನಾವು ಸ್ಲೀವ್ಸನ್ನು ಕಟಿಂಗ್ ಮಾಡಬೇಕಂದ್ರೆ ಯಾವುದೇ ರೀತಿ ಮೈನಸ್ ಮಾಡಬಾರ್ದು. ನಾವು ಬಸ್ಟ್ ಮೆಥಡಲ್ಲಿ ಬ್ಲೌಸನ್ನು ಕಟಿಂಗ್ ಮಾಡಬೇಕಾದ್ರೆ ಸ್ಲೀವ್ಸನ್ನು ಮಾರ್ಕಿಂಗ್ ಮಾಡುವಾಗ ಏನು ಮಾಡ್ತೀವಿ ಅಂದರೆ ಬ್ಯಾಕ್ ಪಾರ್ಟಲ್ಲಿ ಏನು ಆರ್ಮ್ ರೌಂಡ್ ಬಂದಿರುತ್ತೋ ಅದರಲ್ಲಿ 3/4 ಇಂಚನ್ನು ಮೈನಸ್ ಮಾಡಿ ಮಾರ್ಕ್ ಮಾಡ್ಕೊಳ್ತೀವಿ. ಬಟ್ ಚೆಸ್ಟ್ ಮೆಥಡಲ್ಲಿ ನಾವಿಲ್ಲಿ ಯಾವುದೇ ರೀತಿ ಆರ್ಮ್ ಹೋಲ್ ಹತ್ರ ಯಾವುದೇ ರೀತಿ ಡಾಟ್ ಅನ್ನೋದು ಸ್ಟಿಚ್ ಮಾಡ್ತಾ ಇಲ್ಲ. ಸೊ ನಮಗೇನು ಬ್ಯಾಕ್ ಪಾರ್ಟು ಮತ್ತು ಫ್ರಂಟ್ ಪಾರ್ಟಲ್ಲಿ ಆರ್ಮ್ ರೌಂಡ್ ಬಂದಿರುತ್ತೋ ಎಕ್ಸಾಕ್ಟಾಗಿ ನಾವು ಸ್ಲೀವ್ಸ್ ಅನ್ನೋದು ಕಟಿಂಗ್ ಮಾಡ್ಕೋಬೇಕು. ನೋಡಿ ಸ್ಲೀವ್ಸ್ ಲೆಂತನ್ನು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಅಪ್ಪರ್ ಚೆಸ್ಟ್ ಡಿವೈಡೆಡ್ ಬೈ 10 ಮಾಡಿದ್ರೆ ನಿಮಗೆ ಸ್ಲೀವ್ಸ್ ಕ್ಯಾಪ್ ಹೈಟ್ ಅನ್ನೋದು ಸಿಗುತ್ತೆ. ಆ ಕ್ಯಾಪ್ ಹೈಟನ್ನು ಇಲ್ಲಿ ಮಾರ್ಕ್ ಮಾಡಿಕೊಂಡು ಅಲ್ಲಿ ಕಡೆ ಒಂದು ಸ್ಟ್ರೈಟ್ ಲೈನ್ ಅನ್ನೋದು ಡ್ರಾ ಮಾಡ್ಕೊಳ್ಳಿ. ಆ ಲೈನ್ ಮೇಲೆ ಈಗ 19 ಇಂಚು ಡಿವೈಡೆಡ್ ಬೈ 2 ಮಾಡಿದ ನಿಮ್ಗೆ ಎಷ್ಟು ಸಿಗುತ್ತೆ 9.25 ಅನ್ನೋದು ಸಿಗುತ್ತೆ. ಆ 9.25 ಎಲ್ಲಿಗೆ ಬರುತ್ತೆ ಮೇಲ್ಗಡೆ ಲೈನಿಂದ ಈ ರೀತಿ ಕ್ರಾಸಾಗಿ ಟೇಪನ್ನು ಇಟ್ಕೊಂಡು ಮಾರ್ಕ್ ಮಾಡಿಕೊಂಡು ಮತ್ತು 2 ಇಂಚಸ್ ಎಕ್ಸ್ಟ್ರಾ ಮಾರ್ಜಿನು ಮೇಲ್ಗಡೆ ಲೈನಲ್ಲಿ 1 ಇಂಚ್ಗೆ ಮೀಟಿಂಗ್ ಪಾಯಿಂಟ್ ಅನ್ನೋದು ಅರೇಂಜ್ ಮಾಡಿಕೊಂಡು ಈ ಸ್ಲೀವ್ಸ್ ಸ್ಕೇಲ್ ಅನ್ನೋದು ಯೂಸ್ ಮಾಡಿಕೊಂಡು ನೀಟಾಗಿ ಈ ರೀತಿ ಸ್ಲೀವ್ಸ್ ಶೇಪ್ ಅನ್ನೋದು ಡ್ರಾ ಮಾಡ್ಕೋಬೇಕು. ಎಕ್ಸಾಕ್ಟಾಗಿ ನಿಮ್ಗೆ ಆರ್ಮ್ ರೌಂಡ್ ಏನು ಬಂದಿರುತ್ತೋ ಡಿವೈಡೆಡ್ ಬೈ 2 ಮಾಡಿ ನೀವು ಸ್ಲೀವ್ಸ್ ಅನ್ನೋದು ಕಟಿಂಗ್ ಮಾಡ್ಕೋಬೇಕಾಗುತ್ತೆ. ಸ್ಲೀವ್ಸ್ ಲೂಸ್ ಬಂದು 11.5 ಅದರಲ್ಲಿ ಅರ್ಧ ಅಂದರೆ 5.25 ನೋಡಿ. 5.25 ಇಂಚಿಗೆ ಈ ರೀತಿ ಮಾರ್ಕ್ ಮಾಡಿಕೊಂಡು 2 ಇಂಚಸ್ ಮಾರ್ಜಿನ್ಗೋಸ್ಕರ ಈ ಎರಡು ಪಾಯಿಂಟ್ಸನ್ನು ಈ ರೀತಿ ಲೈನ್ಸ್ ಹಾಕ್ಕೊಂಡು ಮಾರ್ಕ್ ಮಾಡ್ಕೋಬೇಕು. ನೋಡಿ ಇಷ್ಟು ಕ್ರಾಸ್ ಇರೋದ್ರಿಂದ ನಾವು ಇಲ್ಲಿ 90 ಡಿಗ್ರಿ ಅನ್ನೋದು ಚೆಕ್ ಮಾಡ್ಕೊಳ್ತಾ ಇದ್ದೀನಿ. ಒಂದು ಲೈನ್ಗೆ ನೀವು ಸ್ಕೇಲನ್ನು ಈ ರೀತಿ ಕ್ರಾಸಾಗಿ ಇಟ್ಟಾಗ ನಿಮಗೆ ಎಷ್ಟು ಡೌನ್ ಸಿಗುತ್ತೋ ಅಷ್ಟು ಡೌನ್ಗೆ ನೀವು ಒಂದು ಮಾರ್ಕ್ ಅನ್ನೋದು ಮಾಡ್ಕೋಬೇಕು. ಈ ರೀತಿ ನೀವು 90 ಡಿಗ್ರಿ ಚೆಕ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ಸ್ಲೀವ್ಸನ್ನು ಅಟ್ಯಾಚ್ ಮಾಡುವಾಗ ಸೈಡ್ ಸೇಮ್ ಲೈನ್ ಕಡೆ ಪರ್ಫೆಕ್ಟಾಗಿ ಫಿಟ್ಟಿಂಗ್ ಅನ್ನೋದು ಬರುತ್ತೆ. ಹಾಗೆ ಹೆಚ್ಚು ಕಡಿಮೆ ಅನ್ನೋದು ಬರೋದಿಲ್ಲ. ಆರ್ಮ್ ಹೋಲ್ ಹತ್ರ ನಿಮಗೆ ಪ್ಲಸ್ ಸಿಂಬಲ್ ಅನ್ನೋದು ಕೂಡ ಬರುತ್ತೆ. ನೋಡಿ ನಾವಿಲ್ಲಿ ಸ್ಲೀವ್ಸ್ಗೆ ಸ್ವಲ್ಪ ಸೈಡಲ್ಲಿ ಜಾಯಿಂಟ್ಸ್ ಅನ್ನೋದು ಅಟ್ಯಾಚ್ ಮಾಡಬೇಕು. ಅಟ್ಯಾಚ್ ಮಾಡಿದ ನಂತರ ನಾವು ಸ್ಲೀವ್ಸ್ಗೆ ಫ್ರಂಟ್ ಆರ್ಮ್ ಹೋಲ್ ಶೇಪ್ ಅನ್ನೋದು ತೊಗೋಬೇಕಾಗುತ್ತೆ. ಈಗ ನಾವೇನು ಕಟ್ ಮಾಡಿದ್ದೀವೋ ಆ ಲೈನಿಂಗನ್ನು ಪ್ಲೇಸ್ ಮಾಡಿಕೊಂಡು ಮೈನ್ ಫ್ಯಾಬ್ರಿಕ್ನ ಯಾವ ರೀತಿ ಕಟಿಂಗ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ.
ಫಸ್ಟು ಸ್ಲೀವ್ಸ್ ಅನ್ನೋದು ಕಟಿಂಗ್ ಮಾಡ್ಕೊಳ್ತಾ ಇದ್ದೀನಿ. ಸುತ್ತಲೂ ನಮಗೆ ಸ್ಲೀವ್ಸ್ಗಿಂತ ಮೈನ್ ಫ್ಯಾಬ್ರಿಕ್ ಅನ್ನೋದು ಅರ್ಧ ಇಂಚ್ ಎಕ್ಸ್ಟ್ರಾ ಇರೋ ಥರ ನೋಡಿಕೊಂಡು ನೀವು ಕಟಿಂಗ್ ಅನ್ನೋದು ಮಾಡ್ಕೊಳ್ಳಿ. ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಳ್ತೀನಿ ಫ್ರೆಂಡ್ಸ್. ಯೂಸ್ಫುಲ್ ಆಗಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ. ಪ್ಲೀಸ್ ಡೂ ಸಪೋರ್ಟ್ ಮೈ ಚಾನಲ್. ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನಿಜ ಹೇಳ್ತೀನಿ ಓಪನ್ ಆಗಿ, ಒಂದು ವೀಡಿಯೋನ ಮಾಡಬೇಕಂದ್ರೆ ಟೈಮ್ ತುಂಬಾ ತೊಗೊಳುತ್ತೆ. ಬಟ್ ಅಷ್ಟರಲ್ಲಿ ನಾನು ಒಂದು ಸಿಂಪಲ್ ಬ್ಲೌಸ್ ಅನ್ನೋದು ಸ್ಟಿಚ್ ಮಾಡ್ಕೋಬೋದು. ಇಷ್ಟು ಎಫರ್ಟ್ ತೊಗೊಂಡು ವೀಡಿಯೋ ಮಾಡಿದ್ರು ಕೂಡ ವ್ಯೂಸ್ ಬರ್ತಿಲ್ಲ ಅಂತ ಒಂದು ಬೇಜಾರಿದೆ. ದಯವಿಟ್ಟು ವೀಡಿಯೋಸ್ ನೋಡೋರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ. ನಿಮಗೆ ಇಷ್ಟ ಆಗಿದೆ ಅಂತ ಅನಿಸಿದ್ರೆ ನನ್ನ ಕಂಟೆಂಟು, ದಯವಿಟ್ಟು ನಿಮ್ಮ ಫ್ಯಾಮಿಲಿ ಅಥವಾ ಫ್ರೆಂಡ್ಸ್ಗೆ ವೀಡಿಯೋಸ್ನ ಶೇರ್ ಮಾಡಿ. ಆದಷ್ಟು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಿದ್ದೀನಿ. ನೋಡಿ, ಈ ರೀತಿ ಕಟ್ ಮಾಡ್ಕೊಂಡಿದ್ದ ನಂತರ ಈಗ ನಾನು ನೆಕ್ಕನ್ನು ಕಟ್ ಮಾಡ್ಕೊಳ್ಳೋದಕ್ಕೆ ಇಲ್ಲಿ ಕ್ಯಾನ್ವಾಸನ್ನು ಯೂಸ್ ಮಾಡ್ತಾಯಿದ್ದೀನಿ. ಬ್ಯಾಕ್ ಪಾರ್ಟಲ್ಲಿ ನೋಡಿ ನಮಗೆ ನೆಕ್ ಡೆಪ್ತ್ ಎಷ್ಟಿರುತ್ತೋ ಅದಕ್ಕಿಂತ 1 ಇಂಚ್ ಎಕ್ಸ್ಟ್ರಾ ಇರೋ ಥರ ಕ್ಯಾನ್ವಾಸ್ ಅನ್ನೋದು ತೊಗೊಂಡಿದ್ದೀನಿ. ವಿಡ್ತು ಅಷ್ಟೇ ಈ ರೀತಿ ಚೆಕ್ ಮಾಡ್ಕೊಳ್ಳಿ. ವಿಡ್ತು ಮತ್ತು ಡೆಪ್ತ್ ಚೆಕ್ ಮಾಡಿಕೊಂಡು ನೀವು ಕ್ಯಾನ್ವಾಸ್ ಅನ್ನೋದು ತೊಗೊಳ್ಳಿ. ಫೋಲ್ಡಿಂಗ್ ಸೈಡಲ್ಲಿ ನೋಡಿ ಕರೆಕ್ಟಾಗಿ ನಾನು ಈ ರೀತಿ ಪ್ಲೇಸ್ ಮಾಡ್ಕೊಂಡಿದ್ದೀನಿ. ಈಗ ನೆಕ್ ಡೀಪ್ ಅನ್ನೋದು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ನಾವು ಆಲ್ರೆಡಿ ಲೈನಿಂಗ್ ಮೇಲೆ ಮಾರ್ಕ್ ಮಾಡಿರೋದ್ರಿಂದ ನಾವೇನು ಲೈನಿಂಗ್ ಮೇಲೆ ಮಾರ್ಕ್ ಮಾಡಿದ್ವೋ ಆ ಪ್ರಕಾರ ನಾನಿಲ್ಲಿ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ನನಗೆ ಲೈನಿಂಗ್ ಮೇಲೆ ಏನು ಮಾರ್ಕ್ ಮಾಡಿದ್ಯೋ ಅದು ನೀಟಾಗಿ ಕಾಣಿಸ್ತಿದೆ. ನನಗೇನು ಕಾಣಿಸ್ತಾ ಇದೆಯೋ ಅದ್ರ ಮೇಲೆ ನಾನೀಗ ಟ್ರೇಸ್ ಔಟ್ ಮಾಡ್ತಾ ಇದ್ದೀನಿ ಡಿಸೈನ್ ಅನ್ನೋದು. ನೋಡಿ, ಈ ರೀತಿ ಟ್ರೇಸ್ ಔಟ್ ಮಾಡಿಕೊಂಡೆ. ನಿಮಗೇನಾದರೂ ಶೇಪ್ ಎಲ್ಲಾದರೂ ಕರೆಕ್ಟಾಗಿ ಬಂದಿಲ್ಲ ಅಂದರೆ ಅದನ್ನು ನೀಟಾಗಿ ನೀವು ಕಟ್ ಮಾಡಿದಿರೋಕ್ಕೆ ಮೊದಲೇ ಸರಿಪಡಿಸ್ಕೋಬೇಕು. ನೋಡಿ, ಇನ್ನೊಂದು ಸೈಡ್ ಕೂಡ ನಮಗೆ ನಾವೇನು ಒಂದು ಸೈಡು ಟ್ರೇಸ್ ಮಾಡಿದ್ದೀವಲ್ಲ ಆ ಟ್ರೇಸ್ ಅನ್ನೋದು ಇನ್ನೊಂದು ಸೈಡ್ ಕೂಡ ನಮಗೆ ಕಾಣಿಸ್ತಾ ಇದೆ. ಅಲ್ಲಿ ಕೂಡ ನಾನು ಈ ರೀತಿ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ನಿಮ್ಗೆ ಯಾವ ನೆಕ್ ಶೇಪ್ ಇಷ್ಟ ಆಗುತ್ತೋ ಆ ನೆಕ್ ಶೇಪ್ ಅನ್ನೋದು ನೀವು ಬ್ಯಾಕ್ ಸೈಡಲ್ಲಿ ಪೆಪ್ಲಮ್ಗೋಸ್ಕರ ಅಂದರೆ ಪೆಪ್ಲಮ್ ಟಾಪ್ಗೋಸ್ಕರ ನೀವು ಕಟಿಂಗ್ ಅನ್ನೋದು ಮಾಡ್ಕೋಬೋದು. ನೋಡಿ, ನೆಕ್ ಶೇಪ್ ಅನ್ನೋದು ನಮಗೆ ಈ ರೀತಿ ಬರುತ್ತೆ. ನಾನೇನು ಕಟ್ ಮಾಡ್ತಾ ಇಲ್ಲ. ನೋಡಿ, ಸೈಡಲ್ಲಿ ನಮಗೆ ಎಕ್ಸ್ಟ್ರಾ 1 ಇಂಚು ಮಾರ್ಜಿನ್ ಇರೋ ಥರ ನೋಡಿಕೊಂಡು ಎಕ್ಸ್ಟ್ರಾ ಏನು ಬಂದಿದೆಯೋ ಅದನ್ನೆಲ್ಲ ನೀಟಾಗಿ ಟ್ರಿಮ್ ಮಾಡ್ಕೋಬೇಡಿ. ನೆಕ್ ಶೇಪ್ ಅನ್ನೋದು ಕಟ್ ಮಾಡೋಕ್ಕೆ ಹೋಗ್ಬೇಡಿ. ಡೈರೆಕ್ಟು ನೀವು ಲೈನಿಂಗಿಗೆ ಇದನ್ನು ಅಂಟಿಸ್ಕೊಂಡು ಸ್ಟಿಚ್ ಮಾಡಿದ ನಂತರ ನೀವು ಮಿಡ್ಲಲ್ಲಿ ನೀವು ಕಟ್ ಮಾಡ್ಕೊಳ್ಳಿ. ಈಗ ಫ್ರಂಟ್ ಪಾರ್ಟನ್ನು ಫ್ರಂಟ್ ನೆಕ್ಕನ್ನು ಮಾರ್ಕಿಂಗ್ ಮಾಡ್ಕೊಳ್ಳೋದಕ್ಕೋಸ್ಕರ ಮತ್ತು ಇನ್ನೊಂದು ಕ್ಯಾನ್ವಾಸನ್ನು ತೊಗೊಂಡು ಮಿಡ್ಲಿಗೆ ಈ ರೀತಿ ಫೋಲ್ಡ್ ಮಾಡ್ಕೊಂಡಿದ್ದೀನಿ. ಈಗ ಫ್ರಂಟ್ ಪಾರ್ಟ್ ಲೈನಿಂಗ್ ಅನ್ನೋದು ತೊಗೊಂಡು ನೀವು ನೆಕ್ ಬಿಡ್ತು ಮತ್ತು ನೆಕ್ ಡೆಪ್ತ್ ಅನ್ನೋದು ಚೆಕ್ ಮಾಡಿಕೊಂಡು ನೀವು ಈ ಕ್ಯಾನ್ವಾಸ್ ಮೇಲೆ ಮಾರ್ಕ್ ಮಾಡ್ಕೋಬೇಕಾಗುತ್ತೆ. ಫಸ್ಟು ಮೇಲ್ಗಡೆ ಒಂದು ಬೇಸ್ ಲೈನ್ ಅನ್ನೋದು ಡ್ರಾ ಮಾಡ್ಕೊಳ್ಳಿ. 1/2 ಇಂಚ್ ಮಾರ್ಜಿನ್ಗೆ ಇನ್ನೊಂದು ಲೈನ್ ಅನ್ನೋದು ಡ್ರಾ ಮಾಡ್ಕೊಂಡಿದ್ದೀನಿ. ಈಗ ಫ್ರಂಟ್ ಪಾರ್ಟ್ ಲೈನಿಂಗ್ ಅನ್ನೋದು ತೊಗೊಂಡು ನೋಡಿ ಈ ರೀತಿ ನೀಟಾಗಿ ಫೋಲ್ಡಿಂಗ್ ಸೈಡ್ ನೀವು ಕ್ಯಾನ್ವಾಸ್ ಅನ್ನೋದು ಪ್ಲೇಸ್ ಮಾಡಿಕೊಂಡು ನೆಕ್ ಡೆಪ್ತು ಮತ್ತು ನೆಕ್ ಬಿಡ್ತು ನಿಮಗೆ ಲೈನಿಂಗ್ ಮೇಲೆ ಏನು ಕಾಣಿಸ್ತಿದೆಯಾ ಮಾರ್ಕ್ ಮಾಡ್ಕೊಂಡಿದ್ದೀರೋ ಸೇಮ್ ನೆಕ್ ಡೆಪ್ತು ನೆಕ್ ಬಿಡ್ತನ್ನು ಮಾರ್ಕ್ ಮಾಡ್ಕೋಬೇಕು. ಬೇಸ್ ಲೈನ್ ಮೇಲ್ಗಡೆ ಏನು ನಮಗೆ ಎಕ್ಸ್ಟ್ರಾ ಇದೆಯೋ ಅದನ್ನು ಸ್ಟ್ರೈಟಾಗಿ ಕಟ್ ಮಾಡ್ಕೊಳ್ಳಿ. ನೋಡಿ, ಮೇಲ್ಗಡೆ ನೆಕ್ ಬಿಡ್ತು ಬಂದು 3.5 ಇಂಚು. ಸೇಮ್ ನೆಕ್ ಬಿಡ್ತು ನಾನು ಕೆಳಗಡೆ ಕೂಡ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಇನ್ನೂ ಒಂದು 1/4 ಇಂಚ್ ಎಕ್ಸ್ಟ್ರಾ ಸೇರಿಸ್ಕೊಂಡು ನಾನು ಕೆಳಗಡೆ ಮಾರ್ಕ್ ಮಾಡಿಕೊಂಡು ಈ ರೀತಿ ಸ್ಟ್ರೈಟಾಗಿ ಒಂದು ಲೈನ್ ಅನ್ನೋದು ಡ್ರಾ ಮಾಡ್ಕೊತಾ ಇದ್ದೀನಿ. ನೋಡಿ, ಈ ರೀತಿ ಫಸ್ಟ್ ಒಂದು ಬಾಕ್ಸ್ ಶೇಪ್ ಅನ್ನೋದು ಡ್ರಾ ಮಾಡಿಕೊಂಡು ಈ ಬಾಕ್ಸ್ ಶೇಪಲ್ಲಿ ನಿಮಗೆ ಯಾವ ಡಿಸೈನ್ ಇಷ್ಟ ಆಗುತ್ತೋ ಆ ಡಿಸೈನ್ ಅನ್ನೋದು ನೀವು ಡ್ರಾ ಮಾಡ್ಕೊಳ್ಳಿ. ನೋಡಿ, 1.5 ಇಂಚಸ್ಗೆ ಈ ರೀತಿ ಮೇಲ್ಗಡೆ ಒಂದು ಮಾರ್ಕ್ ಅನ್ನೋದು ಮಾಡಿಕೊಂಡು ನಾನಿಲ್ಲಿ ಸಿಂಪಲ್ಲಾಗಿ ಕಟ್ ವರ್ಕ್ ಶೇಪ್ಸ್ ಅನ್ನೋದು ಡ್ರಾ ಮಾಡ್ಕೊತಾ ಇದ್ದೀನಿ. ಕಾಯಿನ್ ಅನ್ನೋದು ಯೂಸ್ ಮಾಡಿಕೊಂಡು ನೋಡಿ ಈ ರೀತಿ ನೀವು ಇದೇ ಡಿಸೈನ್ ಸ್ಟಿಚ್ ಮಾಡ್ಕೊಳ್ಳಿ ಅಂತ ನಾನು ಹೇಳಲ್ಲ. ನಿಮಗೆ ಯಾವ ಡಿಸೈನ್ ಇಷ್ಟ ಆಗುತ್ತೋ ನೀವು ಬಿಗಿನರ್ಸ್ ಆದರೆ ಇನ್ನೂ ಸಿಂಪಲ್ ಆಗಿರೋ ಡಿಸೈನ್ಸ್ ಅನ್ನೋದು ಸ್ಟಿಚ್ ಮಾಡ್ಕೊಳ್ಳಿ. ನೋಡಿ, ಕಟ್ ವರ್ಕ್ ಶೇಪ್ಸ್ ಅನ್ನೋದು ನನಗೆ ಸ್ವಲ್ಪ ಮೇಲ್ಗಡೆ ಜಾಸ್ತಿ ರೌಂಡ್ ತೊಗೊಂಡಂಗೆ ಅನಿಸ್ತಿದೆ. ಅದಕ್ಕೆ ಮತ್ತೆ ಇನ್ನೊಂದು ಸಲ ಡ್ರಾ ಮಾಡ್ಕೊತಾ ಇದ್ದೀನಿ. ಇದಕ್ಕೆಲ್ಲ ನಾವು ಯಾವುದೇ ರೀತಿ ಫಾರ್ಮುಲಾಸು ಎಲ್ಲ ಯೂಸ್ ಮಾಡೋಂಗಿಲ್ಲ. ಶೇಪ್ಸ್ ಅನ್ನೋದು ಕರೆಕ್ಟಾಗಿ ಇದೆಯೋ ಇಲ್ವೋ ಅಂತ ಚೆಕ್ ಮಾಡಿಕೊಂಡು ನೀವು ಇದನ್ನು ಸರಿಪಡಿಸ್ಕೊಂಡು ನೀವು ಕಟಿಂಗ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ಕೂಡ ನಾನು ನೆಕ್ ಅನ್ನೋದು ಕಟ್ ಮಾಡ್ತಾ ಇಲ್ಲ.
ಲೈನಿಂಗಿಗೆ ಇದನ್ನು ಐರನ್ ಮಾಡಿಕೊಂಡು ಸ್ಟಿಚ್ ಮಾಡಿದ ನಂತರ ಡೈರೆಕ್ಟಾಗಿ ನಾನು ನೆಕ್ ಹತ್ರನ ಫ್ರಂಟ್ ಪಾರ್ಟಲ್ಲಿ ಕಟ್ ಮಾಡ್ಕೊಳ್ತೀನಿ. ಸೇಮ್ ಇನ್ನೊಂದು ಸೈಡ್ ಕೂಡ ನಾನು ಇದೇ ರೀತಿಯೇ ಮಾರ್ಕ್ ಅನ್ನೋದು ಮಾಡ್ಕೊಳ್ತಾ ಇದ್ದೀನಿ. ನಾವಿಲ್ಲಿ ನೆಕ್ಕನ್ನು ಕಟ್ ಮಾಡ್ತಾ ಇದ್ದರೆ ನೀವು ಒಂದು ಸೈಡ್ ಮಾರ್ಕ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ಇಲ್ಲಿ ನಾನು ನೆಕ್ ಶೇಪ್ ಅನ್ನೋದು ಕಟ್ ಮಾಡದೇ ಇರೋದ್ರಿಂದ ನಿಮಗೆ ಸ್ಟಿಚ್ ಮಾಡಬೇಕಾದ್ರೆ ಈ ರೀತಿ ಮಾರ್ಕಿಂಗ್ ಅನ್ನೋದು ಕಾಣಿಸ್ಬೇಕು. ಅದಕ್ಕೋಸ್ಕರ ಎರಡೂ ಸೈಡ್ ಈ ರೀತಿ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ನನಗೆ ಫ್ರಂಟಲ್ಲಿ ನೆಕ್ ಶೇಪ್ ಅನ್ನೋದು ಈ ರೀತಿ ಬರುತ್ತೆ. ಫ್ರೆಂಡ್ಸ್, ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಳ್ತೀನಿ. ಇದ್ರ ಸ್ಟಿಚಿಂಗ್ ವಿಡಿಯೋ ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.